ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಸೋಫಾ ಹಿಂದೆ ಏನ್ ಮಾಡ್ತಾ ಇದ್ದೀರಾ ನೀವಿಬ್ರು? ಆಟ ಆಡ್ತಾ ಇದ್ವಿ. ಚಿಕ್ಕಪ್ಪ, ನಿಮ್ಮ ಆಟದಲ್ಲಿ ನನ್ನನ್ನ ಸೇರ್ಸ್ಕೊತೀರಾ? ಸ್ವಲ್ಪ ಸುಮ್ನೆ ಇರೆ ಹಾಸ್. ಅವರಿಬ್ರು ಏನ್ ಆಟ ಆಡ್ತಾ ಇದ್ರೋ ಏನೋ, ನನ್ ಜೀವನ ನಾಶ ಮಾಡ್ಬೇಕು ಅಂದ್ಕೊಂಡಿದ್ದಾರೆ. ನೀವು ಸ್ವಲ್ಪ ಇರಿಯತ್ತೆ ಮಾವ. ಅದ್ ಯಾವ ಆಟ ಅಂತ ಹೇಳಿ? ಆಟವಲ್ಲದ ಆಟ. ಯಾವ ಆಟ? ಅವನ್ಗಷ್ಟು ನಾಲೆಜ್ ಇದ್ದಿದ್ರೆ ಯಾವಾಗ್ಲೂ ಉದ್ಧಾರ ಆಗಿರೋನು. ನೀವ್ ಹೇಳಿ ಅತ್ತೆ. ನೋ, ನಾನ್ ಹೇಳ. ನಾನ್ ಹೇಳ್ತೇನೆ. ಆಟವಲ್ಲದ ಆಟ ಹುಡುಕಾಟ. ಡಮ್ಮೋ ಡಮ್ಮ. ಏನ್ ಹುಡುಕ್ತಾ ಇದ್ದೀರಾ ಮಾವ? ವಿಶಾಲಾಕ್ಷಿ ಚೀಲ ಮಿಸ್ ಆಗಿದೆ ವಿಕ್ರಾಂತ್. ಓ, ಅದನ್ನ ಹುಡುಕ್ತಾ ಇದ್ರಾ? ಹಾಗಿದ್ರೆ ಪರವಾಗಿಲ್ಲ. ಆಂಟಿ ತುಂಬಾ ಯೋಚನೆ ಮಾಡಿನೇ ಟೆನ್ಷನ್ ಮಾಡ್ಕೋತಾರೆ. ನಂಗೆ ಅದು ಇಷ್ಟ ಬೇಗ ಸಿಗುತ್ತೆ ಅಂತ ಅನ್ಸ್ತಾ ಇಲ್ಲ. ಯಾಕೆಂದ್ರೆ ಅದನ್ನ ಕೆಟ್ಟ ಬುದ್ಧಿ ಇರೋರು ಬಚ್ಚಿಟ್ಟಿರ್ತಾರೆ. ಏನತ್ತೆ, ಎಲ್ಲಿಟ್ಟಿದ್ದೀರಾ ಆ ಚೀಲ? ಅಂದ್ರೆ ಏನೇ? ಎಲ್ರೂ ನನ್ನನ್ನ ತಪ್ಪು ತಿಳ್ಕೋಬೇಕು ಅಂತಾನೆ ನೀನ್ ಹೀಗೆ ಪ್ರಶ್ನೆ ಕೇಳ್ತಿದ್ಯಾ? ನನಗೇನೋ ಸಖಿ ತಗೊಂಡಿರ್ಬೋದು ಅಂತ ಅನುಮಾನ ಬರ್ತಿದೆ. ಕೇಳೋದಕ್ಕೆ ಅಡ್ರೆಸ್ಸೇ ಇಲ್ಲ. ಅವಳಿಗೆ ಹುಷಾರಿಲ್ಲ. ಯಾವಾಗ ಹುಷಾರಾಗಿದ್ಲು? ಥೈಲ್ಯಾಂಡ್ ಬೆಗ್ ತರ ಇರ್ತಾಳ ಅವಳು. ಕೇಳಿಸ್ಕೊಂಡ್ರೆ ಗಲಾಟೆ ಮಾಡ್ತಾಳೆ. ಆವಾಗ್ಲಾದ್ರೂ ಆ ಸುಬ್ಬಿ ನೋಡ್ಬೋದು ಅಂತ ಆತರ ಹೇಳ್ದೆ ಅತ್ತೆ. ಅಮ್ಮ, ಕರೆದ್ಯಾ ಸುಮನ? ನಿನ್ನ ನಾನು ಯಾಕೆ ಅಮ್ಮ ಅನ್ಲಿ? ಸೊಂಟ ನೋವು ಜಾಸ್ತಿ ಆಗಿ ಅಮ್ಮ ಅಂತ ಇದ್ದಾಳೆ ಇವಳು. ಪಾಪ ಕಣೋ, ಹಾಗೆ ನೋಡ್ಕೊಂಡಿರ್ತೀಯ? ಹಾಸ್ಪಿಟಲಿಗೆ ಹೋಗೋಣ ಅಂದ್ರೆ ಬೇಡ ಅಂತಾಳೆ ಬ್ರೋ. ಯಾಕೆ? ಹೋದ್ರೆ ಅಲ್ಲೆಲ್ಲ ಸ್ಕ್ಯಾನಿಂಗ್ಗಳನ್ನ ಮಾಡ್ತಾರೆ ಅಂತ ಭಯ ಪಡ್ತಾ ಇದ್ದಾಳೆ ಬ್ರೋ. ಮಾಡಿಸ್ಕೊಂಡ್ರೆ ಒಳ್ಳೇದೇ ಅಲ್ವಾ? ಬೇಡ. ಇಂಜೆಕ್ಷನ್ಗೆ ಭಯ ಪಡೋರ್ನ ನೋಡಿದೀನಿ, ಆದ್ರೆ ಸ್ಕ್ಯಾನಿಂಗ್ ಮಾಡಿಸ್ಕೊಳಕ್ಕೆ ಯಾಕೆ ಭಯ ಪಡ್ಬೇಕು ಸುಮನಾ? ಅತ್ತೆ, ಕೆಲವು ಸ್ಕ್ಯಾನಿಂಗ್ ಇಂದ ತೊಂದರೆ ಆಗ್ಬೋದು. ಯಾರಿಗೆ? ಮಗುಗೆ. ಮಗುಗ? ಮಗು? ಏ ಡಮಾಕ, ಅರ್ಥ ಇಲ್ದೆ ಏನೇನೋ ಮಾತಾಡಕ್ ಹೋಗ್ಬೇಡ. ಸುಮ್ಮಿ ನಂತರನೇ ಡಮ್ಮಿ. ನಾನು ವಿಕ್ರಾಂತನ ಚಿಕ್ಕ ಮಗು ಅಂದಂಗೆ ಸುಮನನ ಚಿಕ್ಕ ಮಗು ಅಂದೆ ಅಂತ ಅನ್ಕೊಳ್ಳಿ. ಓ, ಹಾಗೆ ಹೇಳಿದ್ಯಾ? ಸುಮನಾಗ್ ಹೇಳಿದ್ಲಂತೆ ಮಗು ಅಂತ. ಅಮ್ಮ, ಏಯ್, ತುಂಬಾ ನೋವಾಗ್ತಿರ್ಬೇಕು. ಇಲ್ದೆ ಹೋದ್ರೆ ಅಷ್ಟೆಲ್ಲ ಒದ್ದಾಡೋದಿಲ್ಲ. ನೋವು ಕಡಿಮೆ ಆಗ್ಬೇಕು ಅಂದ್ರೆ ಅದು ವಿಶಾಲಾಕ್ಷಿ ದಯೆಯಿಂದನೇ ಆಗ್ಬೇಕೇನೋ ಅಂತ ಅನ್ನಿಸ್ತಿದೆ. ಅದು ಹೇಗೆ? ನನ್ನ ತಂಗಿ ಅವಳಿಗೆ ಹೇಳ್ಬಾರ್ದನ್ನೆಲ್ಲ ಹೇಳಿದ್ಲು. ಆ ಪರಮೇಶ್ವರನ್ ಭಕ್ತರಿಗೆ ಬೈದ್ರೆ ಹೀಗೆ ಅನುಭವಿಸೋ ಸ್ಥಿತಿ ಬರುತ್ತೆ.
ಈಗ ಏನಂತೀಯ? ಸುಮನ ಸಾರಿ ಕೇಳಿದ್ರೆ ವಿಶಾಲಾಕ್ಷಿ ಅವಳನ್ನ ಕ್ಷಮಿಸಿ ಆಮೇಲೆ ಸೊಂಟ ಸರಿ ಹೋಗಿ ಆರಾಮಾಗಿ ನಿಂತ್ಕೋತಾಳ. ಏನೋ ನನ್ಗನ್ಸಿದ್ದನ್ ನಾನು ಹೇಳ್ದೆ. ಡಮ್ಮೋ ಡಮ್ಮ. ಅಮ್ಮ, ಪರಿಹಾರ ಏನು ಅಂತ ಹೇಳಮ್ಮ. 4 ಕಾಲು, 2 ಕೊಂಬು, 1 ಬಾಲ. ಇದು ಯಾವ ಲೆಕ್ಕ ಡಮ್ಮು? ನಮ್ ಲೆಕ್ಕ ನಮ್ಗೆ. ಕರಿತೀನಿ ಪಾಮು. ಯಾರನ್ ಕರಿತ್ಯಾ? ನಂದೀಶನ್ನ. ಹಾ, ಅವ್ರು ಇಲ್ಲಿಗೆ ಬಂದು ಏನ್ ಮಾಡ್ತಾರೆ? ಗುದ್ದುತ್ತಾನೆ. ಗಾಬರಿ ಆಗ್ಬೇಡಿ. ತಲೆಯಿಂದ ಸುಮ್ಮನ ಉಳ್ಕಿರೋ ಜಾಗಕ್ಕೆ ಹೋಗಿ ಗುದ್ದಿದ್ರೆ ಅವಳು ಮತ್ತೆ ಮೊದ್ಲಿನ ತರ ಆಗ್ಬಿಡ್ತಾಳೆ. ನನ್ನನ್ನು ಸಾಯಿಸ್ಬೇಕು ಅನ್ಕೊಂಡಿದ್ದೀರಾ? ಈ ಹುಚ್ಚ ಪರೀಕ್ಷೆ ಎಲ್ಲ ಯಾಕೆ? ನನಗಿದೆಲ್ಲ ಬೇಡ. ವಿಶಾಲಾಕ್ಷಿ ಹೇಳಿದ್ದನ್ ಕೇಳು ಸುಮ್ನ. ಇಲ್ಲಾಂದ್ರೆ ಹೀಗೆ ಇದ್ರೆ ಸಮಸ್ಯೆ ಜಾಸ್ತಿ ಆಗತ್ತೆ. ನಂದೀಶ ಎಲ್ಲಿಂದ ಬರ್ತಾನೆ? ಮುಂದ್ಗಡೆಯಿಂದ. ಸುಮನಾ, ಇಲ್ಬಾ. ಹುಷಾರು, ನಿಧಾನಕ್ಕೆ. ಇಲ್ಲಿ ನಿಂತ್ಕೋ. ಏನ್ ಮಾಡ್ತಿದಾರೋ? ನೀವಿರಿ ಮಾಮ್, ಸರ್ಕಸ್ ಏನೋ ಮಾಡೋ ಥರ ಇದ್ದಾರೆ. ತಾಯಿ ಆಜ್ಞೆ. ಓಂ ನಮಃ ಶಿವಾಯ. ಶಿವಾಯ ನಮಃ. ಅಂಬೋ ಶಿವಶಂಭೋ. ಅಂಬೋ ಶಿವಶಂಭೋ. ಅಂಬಾ. ಹೆಸರು ನೋಡಿದ್ರೆ ನಂದೀಶ, ಹಸು ತರ ಯಾಕೆ ಅಂಬಾ ಅಂತಿದ್ದಾರೆ? ಅಂಬ ಜಗದಂಬೆಗೆ ಪ್ರಣಾಮಗಳನ್ನ ಅರ್ಪಿಸ್ತಾ ಇದ್ದೀನಿ ತಾಯಿ. ಒಳ್ಳೇದು. ಜೋರಾಗಿ ಬಂದು ಈ ನೋವಿಂದ ಅವಳನ್ನ ಪಾರ್ ಮಾಡು. ಅಂಬ ಶಿವಶಂಭೋ. ಅಮ್ಮ, ನನ್ನ ಸೊಂಟನೇ ಮುರಿದೋಯ್ತು ಅಮ್ಮ. ಸುಮನ. ಏಯ್, ಅಯ್ಯೋ, ಸುಮನ. ಅಮ್ಮ, ಸುಮನ ಆರಾಮಾಗಿದೆಯಾ ತಾನೇ? ಅಂಬಾ ಶಿವಶಂಭೋ. ಕಿರ್ಚ್ಕೋಬೇಡ, ಸುಮ್ಮನೆರಪ್ಪ. ನನ್ನ ಆದ್ನಿಗೆ ಏನಾಯ್ತೋ ಏನೋ. ಅಮ್ಮ. ಸುಮನ, ಸುಮನ. ಸುಮನ, ಹೇ, ಗಾಬರಿ ಪಡಿಸ್ಬೇಡಿ. ಅಯ್ಯಯ್ಯೋ, ಮೊದ್ಲು ಆ ಸೋಫಾ ಇಂದ ಎದ್ದೇಳೆ. ನಿಂತ್ಕೊಳ್ಳಿ. ಅವಳೇ ಎದ್ದೇಳ್ತಾಳೆ. ನಮ್ಗಳ ತರ ಅವಳು ಸೀದಾ ನಿಲ್ತಾಳೆ. ಹೀಗ್ ಗುಮ್ಮಿದ್ರೆ ಸರಿ ಹೋಗುತ್ತಾ? ಪಾಪ ಪರಿಹಾರ ಮಾಡಿದ್ದೀನಿ.
ನೀವ್ ಆಡೋದ್ ನೋಡ್ತಾ ಇದ್ರೆ ಪ್ರಾಣ ತೆಗಿಯೋ ತರ ಇದೆ. ಅಮ್ಮ ಸುಮನಮ್ಮ ಹೇಳ್ತಾ ಇದ್ದಾಳೆ, ಎದ್ದು ನಿಲ್ತಾಳೆ. ವಾವ್, ವಂಡರ್, ಮಿರಾಕಲ್, ಏ ಅಮ್ಮ ಅಮ್ಮ ಅಬ್ಬಾ ವಿಶಾಲಾಕ್ಷಿ ಹೇಳಿದ ಮಾತು ನಡ್ಸ್ಕೊಟ್ಲು. ಸುಮನ ಸರಿ ಆದ್ಲು. ಹೇಳಿದ್ದಲ್ವ ದೊಡ್ಡಮ್ಮ? ನನ್ ಮುದ್ದು ಎಷ್ಟ್ ಚೆನ್ನಾಗಿ ಹೇಳಿದ್ಯೋ. ಸುಮನ, ಈಗ ಆರಾಮಾಗಿದೀಯಾ? ಇಲ್ಲ, ಚೆನ್ನಾಗಿದ್ದೀನಿ. ಗ್ರೇಟ್. ಹೇಳ್ದಾಗೆ ವಿಶಾಲಾಕ್ಷಿಯಿಂದಲೇ ಇದೆಲ್ಲ ಸಾಧ್ಯ ಆಯ್ತು. ಆದ್ರೆ ನೀನೇನಪ್ಪ ಡಮಕನ್ ಥರ ನೀನು ಕೂಡ ಕೇಸರಿ ಬಟ್ಟೆ ಹಾಕೊಂಡ್ ಬಂದಿದ್ಯಾ? ಅಮ್ಮನವರ ಭಕ್ತರು ಎಷ್ಟಿಟ್ರು ಅಷ್ಟು ತಿನ್ನೋಷ್ಟು ಭಕ್ಷಕರು. ಅಂಬೋ ಶಿವಶಂಭೋ. ಸಾರಂಗ ತ್ರಿಶೂಲನ ಡಮರುಗಾನ ಯಾರು ತಗೊಂಡಿದ್ದಾರೋ ಅವ್ರನ್ನ ಕಣ್ಣಿಡಿಯೋ ಜವಾಬ್ದಾರಿ ನಿಮ್ದೆ. ನಮ್ಮನ್ನ ನಾವೇ ಹುಡ್ಕೋಬೇಕಾ ತಾಯಿ? ಡಮ್ಮೋ ಡಮ್ಮೋ, ಅಮ್ಮನ ಆಜ್ಞೆನ ಪಾಲಿಸು ನಂದೀಶ. ನಿಮ್ಮ ಆಜ್ಞೆ, ಬಾ ಹುಡ್ಕೋಣ. ಎಲ್ಲ ಗೊತ್ತಿರೋ ಹಾಗೆ ಹಾಗೆ ಹೊಟ್ಟೋದ್ನಲ್ಲ ಯಾಕೆ? ಮಾಮ್, ಏನ್ ಯೋಚಿಸ್ತಾ ಇದ್ದೀರಾ? ನಿನ್ ಸತ್ತು ಹೋದ್ರೆ ಹಾಸಿನಿಗೆ ಆಸ್ತಿ ಬರುತ್ತಾ ಇಲ್ವಾ ಅಂತ. ಮಾಮ್, ಏನ್ ಮಾತಾಡ್ತಾ ಇದ್ದೀರಾ ನೀವು? ನಾನ್ಯಾಕೆ ಸಾಯ್ತೀನಿ? ನಯನಿ ಹೇಳಿದ್ಲಲ್ವೋ, ಈ ಮನೆಯಲ್ಲಿ ಒಬ್ಬ ಗಂಡ್ಸು ಪ್ರಾಣಾಪಾಯ ಸ್ಥಿತಿಗೆ ಹೋಗ್ತಾನೆ ಅಂತ. ಬಿಡ್ತೋನಿ, ಅದು ನಾನಲ್ಲ ಅಲ್ವಾ, ವಿಶಾಲೆ ಅಂತ ಮಾರಣ ಸ್ವಾಮಿ ಕೂಡ ಹೇಳಿದ್ದಾರೆ. ಇಲ್ಲಿವರೆಗೂ ವಿಶಾಲ್ಗೆ ಹೃದಯಾಘಾತ ಆಗಿರ್ಲಿ, ಕನಿಷ್ಠ ತಲೆನೋವು ಕೂಡ ಬಂದಿಲ್ಲ. ಅವನ್ಗೇನಾದ್ರೂ ಆಗುತ್ತೆ ಅಂತ ನನಗನ್ನಿಸ್ತಾನೇ ಇಲ್ಲ. ಈಸ್ ಅಬ್ಸಲ್ಯೂಟ್ಲಿ ಫೈನ್. ಅಂದ್ರೆ ಮಾರಣ ಸ್ವಾಮಿ ಮಾತು ಬದಲಾಯಿಸ್ತಾರ ಮಾಮ್? ಗಂಡಂತ್ರ ನನ್ ಮೇಲೆ ಶಿಫ್ಟ್ ಆಗಿದ್ಯಾ? ಹೀಗೆ ಅಂತ ಹೇಳಕ್ಕಾಗಲ್ಲ, ಆದ್ರೆ ಯೋಚನೆ ಮಾಡಿದ್ರೂ ಕ್ಲಾರಿಟಿ ಸಿಗ್ತಿಲ್ಲ. ಹಾಗೆ ಹೇಳಿ ಮಾಮ್. ಮತ್ತೆ ಸುಮ್ಮನೆ ಹೆದರ್ಸ್ತಾ ಇದ್ದೀರಾ? ಹೂ, ಹಾ, ಗಾಯತ್ರಿ ದೊಡ್ಡಮ್ಮ ಮನೆಗೆ ಬರಬೇಕು, ನಿಮ್ಮನ್ನ ಮೇಲೆ ಕಳಿಸ್ಬೇಕು. ಅಡ್ಡ ಬಂದ್ರೆ ನಾನು ನಿಮ್ಮ ಜೊತೆ ಬರಬೇಕು. ಅದ್ಯಾವಾಗ ನಡಿಬೇಕು ಮಾಮ್? ಅಲ್ಲಿವರೆಗೂನಾದ್ರೂ ನಿಮ್ಗಿಂತ ನಾನೇ ಸೇಫ್ ಅಂತ ಹೇಳ್ಬೇಕಾಗಿರೋ ಅವಶ್ಯಕತೆ ಇಲ್ಲ ಅಲ್ಲ? ಅಫ್ಕೋರ್ಸ್ ವಲ್ಲಭ, ಆದ್ರೆ ಇನ್ನೊಂದು ವಿಷಯನೇ ನನಗೆ ಆತಂಕ ತರ್ತಿರೋದು. ಏನದು? ನಂಜನಗೂಡಿಂದ ಬಂದು ಹೋಗಿ ಮಾಡೋ ಆ ವಿಶಾಲಾಕ್ಷಿ ಮಾಡೋ ವಿಸ್ಮಯ. ಮಡ್ಸಿರೋ ಸೀರೆ ಅಷ್ಟೇ ಉದ್ದ ಇರೋ ಆ ಢಮಕ, ಅಂಬಾ ಅಂತ ಹೇಳ್ಕೊಂಡು ಬಂದು ಸುಮನನ್ ಸೊಂಟಕ್ಕೆ ಗುದ್ದಿರೋ ಆ ನಂದೀಶ, ಇವ್ರು ಮಾಡೋ ಕೆಲ್ಸದಿಂದ ನಮ್ ಸುಮನನ್ ನೋವು ಮಾಯ ಆಗೋದಂದ್ರೆ ಏನು?
ಮೊನ್ನೆವರೆಗೂ ಮ್ಯಾಜಿಕ್ ಬರುತ್ತೆ ಅನ್ಕೊಂಡಿದ್ದೆ ಮಾಮ್. ಆ ಆತ್ಮಾನಂದ ಸ್ವಾಮಿ ಮನೆಗೆ ಬಂದು ಮಂತ್ರ ಹೇಳಿದ್ರೋ ಇಲ್ವೋ, ಅದಾದ್ಮೇಲೆ ಅವ್ರನ್ನ ವಿಶಾಲಾಕ್ಷಿ ಅವಳು ಹಿಂದೆನೆ ಕರ್ಕೊಂಡು ಹೊಟ್ಟೋದ್ಲು. ಆಶ್ರಮದಲ್ಲೋಗಿ ಅವ್ರನ್ನ ಕೇಳಿದ್ರೆ ಅವ್ರಿಗೇನಾಗಿದೆ ಅಂತ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಹೌದಾ? ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಈ ಹುಡುಗಿನ ಅರೆಸ್ಟ್ ಮಾಡ್ತಾರಲ್ವಾ? ಅಯ್ಯೋ, ಅದು ಕೂಡ ಹೇಳ್ದೆ. ಮನೆಯಿಂದ ಬಾಗ್ಲು ದಾಟಿ ಆಮೇಲಿಂದ ಗೇಟನ್ ದಾಟಿ ವಿಶಾಲಾಕ್ಷಿ ಹೋಗಿರೋದಕ್ಕೆ ರೋಡಲ್ಲಿರೋ CCTV ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆಯೇ ಹೊರತು ಆತ್ಮಾನಂದ ಸ್ವಾಮಿಗಳು ನಮ್ಮ ಮನೆಯಿಂದ ಹೊರಗಡೆ ಹೋಗಿರೋದಕ್ಕೆ ಎಲ್ಲೂ ಯಾವ ರೆಕಾರ್ಡು ಇಲ್ವಂತೆ ಮಾಮ್. ಏನೋ ನೀನ್ ಹೇಳ್ತಿರೋದು? ಹಾಗಾದ್ರೆ ಆತ್ಮಾನಂದ ಸ್ವಾಮಿ ಏನಾದ್ರು? ಆತ್ಮದ ರೂಪದಲ್ಲಿ ಇಲ್ಲೇ ಎಲ್ಲೋ ಸುತ್ತಾಡ್ತಿರ್ಬೇಕು ಮಾಮ್. ನೆನ್ಸ್ಕೊಂಡ್ರೆ ಭಯ ಆಗ್ತಿದೆ ಅಲ್ವಾ? ಇದನ್ನೆಲ್ಲ ನೋಡ್ತಾ ಇದ್ರೆ ಆ ಹುಡುಗಿನ ನಾಳೆನೆ ಮನೆಯಿಂದ ಕಳಿಸ್ಬೇಕು ಅನ್ಸುತ್ತೆ. ನಾವ್ ಹೇಳ್ಬಾರ್ದು, ಮಾಡ್ ತೋರಿಸ್ಬೇಕು. ಸರಿ ಮಾಮ್. ಅಯ್ಯೋ, ನೀರಿಲ್ವಲ್ಲ, ತಗೊಂಡ್ ಬರ್ತೀನಿ. ಅಮ್ಮನ್ ಚೀಲಾನೇ ಎಸ್ತಿದ್ದಾಳೆ ಗೊಂಡ್ರು ಗೋವಿ. ಈಗ ಗರ್ಭಕೋಶನೇ ಬದಲಾಯಿಸ್ಕೊಂಡಿದ್ದಾಳೆ. ಗಿಚ್ಚಿ ಗಿಲಿ ಗಿಲಿ. ನಮ್ಮನ್ ಮುಚ್ಚಿಡಕ್ಕೆ ಕಳ್ಳಿ ಆದ್ಲು. ನಾವು ಆಗೋಣ. ಅಂಬಾ ಶಿವಶಂಭೋ. ಡಮ್ಮೋ ಡಮ್ಮ ನಡಿ. ಡಮ್ಮು ಡಾರ್ಲಿಂಗ್, ವೇರ್ ಆರ್ ಯು? ಡಮ್ಮು ಡಾರ್ಲಿಂಗ್. ಇವನೊಬ್ಬ ನನಗ್ ಗಂಟು ಬಿದ್ದ. ನಾನು ಗುಮ್ಲಾ. ಅವನ್ ಬದುಕೋದೇ ಇಲ್ಲ ಅಷ್ಟೇ. ಸರಿ, ಬೇಗ ಬಾ. ಡಮ್ಮು ಡಾರ್ಲಿಂಗ್, ವೇರ್ ಆರ್ ಯು? ಏನ್ ತಗೊಂಡ್ ಹೋಗ್ತಿದ್ಯಾ ಡಾರ್ಲಿಂಗ್? ನಂದೀಶ, ನೀನಾದ್ರೂ ಹೇಳೋ. ಏಯ್, ಕಾಣ್ಸಲ್ವಾ? ಕ್ಷಮಿಸು ಮಾತೆ. ನಿನ್ ರೂಮಿಂದ ಯಾವ್ದೋ ಬಾಕ್ಸ್ ತಗೊಂಡ್ ಹೋಗ್ತಾ ಇದಾರೆ ಸುಮ್ನಮ್ಮ. ಏನಮ್ಮ ಹಾಗೆ ನಿಂತು ಬಿಟ್ಟಿದ್ಯಾ? ಇವತ್ತು ಅವ್ರ ನನ್ ಕೈಯಲ್ಲಿ ಸತ್ತಂಗೆ ಚಿಕ್ಕಪ್ಪ. ಬಾಬಾ, ನಡಿ ನಡಿ ನಡಿ. ಅಂಬೆ, ಕೋಣೆಯಿಂದ ಗುಟ್ಟನ್ ತಂದ್ವಿ. ನೀವ್ ಮಾಡಿದ ಕೆಲ್ಸದಿಂದ ಸುಮನಂಗ್ ಕೋಪ ಬರುತ್ತೆ ಅಲ್ವಾ? ಅವಳು ಮಾಡೋ ಕೆಲ್ಸದಿಂದ ಎಲ್ರಿಗೂ ಕೋಪ ಬರುತ್ತಲ್ವೇನಮ್ಮ? ನನ್ ತಂಗಿ ಏನ್ ಮಾಡಿದ್ಲು? ಇವ್ರಿಗೇನಾದ್ರೂ ಅಂದಿರ್ತಾಳೆ ಸುಮನ ಅನ್ನೋದಲ್ಲ, ಹೊಡೆದು ಬಾರಿಸ್ಬೇಕು. ಸುಮನ ಸುಮನ ಬಿಡಕ್ಕ. ಅವ್ರಿಗೆ ಯಾಕೆ ಹೊಡಿಯಕ್ ಹೋಗ್ತಿದ್ಯಾ? ಅದೆಲ್ಲ ನಿನ್ಗೆ ಯಾಕೆ, ಬಿಡು. ಬಾಕ್ಸ್ ತಂದು ಟೀಪೈ ಮೇಲೆ ಇಟ್ಟಿದ್ದಾರೆ, ಏನೂ ಇಲ್ಲ ಅಂತಿದ್ಯಲ್ಲಮ್ಮ. ಟ್ಯಾಬ್ಲೆಟ್ಸ್ ಅನ್ಕೋತೀನಿ. ಯಜಮಾನ್ರೆ, ಅಯ್ಯೋ ಸುಮನಾ, ಸುಮನ, ಯಾಕೆ ಹಾಕ್ತಾ ಇಲ್ದೆ? ನನಗ್ ಸಂಬಂಧಪಟ್ಟಿದ್ ವಸ್ತುನ ಯಾರು ಮುಟ್ಬಾರ್ದು ಚಿಕ್ಕಮ್ಮ. ಕಳ್ರಿಗೆ ಭಯ ಇರುತ್ತಮ್ಮ. ಸುಮನ, ಆ ಬಾಕ್ಸ್ ನನಗೆ ಕೊಡು.
ಕೊಡಲ್ಲ. ನಾನೇನು ಮಾಡಲ್ಲ. ನಾನೇನ್ ಮಾಡ್ತೀರೋ ನನಗೆ ಗೊತ್ತಿಲ್ಲ. ಡಮ್ಮೋ ಡಮ್ಮ. ಅಂಬಾ ಶಿವಶಂಭೋ. ಅಯ್ಯೋ ಅಕ್ಕ ಬಿಡಕ್ಕ, ನಿನ್ಗೆ ಹೇಳ್ತಿರೋದು ಬಿಡ.